ಫಸ್ಟು ಡಿ ಸಿಗೆ ಒಂದು ಡೈರೆಕ್ಷನ್ ಕೊಡಿ. ಫಸ್ಟು ತಾಲೂಕು ಲೆವೆಲಲ್ಲಿ ಏನೇನು ಕಂದಾಯ ಇಲಾಖೆ ಫೈಲ್ಸ್ ಅದು ಫಸ್ಟ್ ಕ್ಲಿಯರ್ ಮಾಡಿ. ಡಿ ಸಿ ಕಚೇರಿಗೂ 15 ದಿನ, 1 ತಿಂಗಳು, 2 ತಿಂಗಳ ರೀತಿಯ ಬರೋದಿಲ್ಲ, ಫೈಲ್ಗಳ ರೀತಿ ಬರೋಲ್ಲ. ಈಗ ಮಕ್ಕಳು ಹಾಸ್ಟೆಲ್ ಬಿಲ್ಡಿಂಗ್ ಬೇಕು, ಆ ಫೈಲ್ ಬೇಕು ಅಂದರೆ ಅದನ್ನು 1 ತಿಂಗಳು ಕೊಡ್ತಾರೆ. ಅದೇ ಡಿ ಸಿ ಕಚೇರಿ ಬೆಳಗಿಂದ 10 ಮೀಟಿಂಗ್ ಮಾಡ್ತಾರಪ್ಪ, ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಮಟ್ಟಕ್ಕಾದರೆ ನಾವು ಒಂದಿನ ಡಿ ಸಿ ಕಚೇರಿಗೆ ನಮ್ಮ ಜಿಲ್ಲೆ ಎಲ್ಲ ಕಾರ್ಯಕರ್ತರು ಸೇರಿ ಏನಿದೆ ಒಂದು ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ. ಆ ಪರಿಸ್ಥಿತಿ ಬರಬೇಕಾಗ್ತದೆ. ಒಂದು ನಾವು 4 ಜನ MLAಗಳು ಸೇರಿ ನಾವು ಮಾತಾಡ್ಕೊಂಡು ಪ್ರೊಟೆಸ್ಟ್ ಮಾಡಬೇಕು. ಏನು ತಡ ಆಗಿ ಏನು ವಿಳಂಬ ಆಗಿದೆ ಅಂತ ಸರ್? ಇಲ್ಲೇ 2 ವರ್ಷ ರಜೆ ಬಿಟ್ಟಿಲ್ವಾ ಕಂದಾಯ ಇಲಾಖೆಗೆ? ಈಗ ನೀನು ಇರ್ತೀಯನಪ್ಪ, ನಿನ್ನ ಜಮೀನು ಇರುತ್ತೆ, ಶಾಖೆನ 40 ವರ್ಷ ಇರ್ತಿದೆ, ಅದು ಮಂಜೂರಾತಿ ಇದನ್ನು ಖಾತೆ ಮಾಡಬೇಕಲ್ವ, ಒಟ್ಟು ಫೋನ್ ಮಾಡಬೇಕಲ್ವ. ಆಮೇಲೆ ಇದನ್ನು ನಾವು ಇದು ಮಾಡಬೇಕಲ್ಲ, ದುರಸ್ತು ಮಾಡ್ಕೊಡ್ಬೇಕಾ? ಈಗ ನಿನ್ನ ಜಮೀನು ಮಾರಬೇಕು ಅಂದರೆ ದುರಸ್ತು ಆಗಿರೋರು ಏನು ಮಾಡಬೇಕು? ಅವು ಮದುವಿರ್ತದೆ, ನಿಮ್ಮ ಮನೆ ಮದುವಿದ್ರೆ ಅದೇನು ಮಾಡ್ತೀಯ? ಅದು ಯಾವ್ದಾದ್ರು ಕಷ್ಟಕ್ಕೆ ಮಾಡ್ಕೋಬೇಕು. ಈ ಥರ ಮತ್ತೆ ಮೊನ್ನೆ 2 ಫಂಕ್ಷನ್ ಮಾಡಿದರೆ ಅದೇ ರೇಟ್ ಕೆಲಸ ಕೊಡೋದು ಗೊತ್ತು. ಎಲ್ಲ ಅಂಗನವಾಡಿ ಟೀಚರ್ಸು ಇವ್ರನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆನೆಲ್ಲ ಕರ್ಕೊಂಡ್ಬಂದು ಮುಖ್ಯ ಮಾಡಬೇಕು. ಇಲ್ಲಿ ನೋಡಿದ್ರೆ ಈ ಪರಿಸ್ಥಿತಿ. ಚಂದ್ರಪಟ್ಟ ಅರಿವು ಮಾಡಿ ಅಲ್ಲೂ ಸುಮಾರು 1000 ರೂಪಾಯಿ